ಏನೋಣ, ನನ್ಗಂತೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡು. ಏನಪ್ಪ ತಲೆ ಕೆಟ್ಟು ಹೋದಂಗಾಗುತ್ತೆ. ಸರಿ, ನಾನೊಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಅಣ್ಣ, ಪ್ಲೀಸ್. ಅದಕ್ಕೆ ಏನೂ ಅನ್ಕೋಬೇಡಿ. ನನ್ಗೆ ಯಾಕೋ ಒಂಥರ ಎಲ್ಲಾನು ಕೇಳಿ 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 ಟೆನ್ಷನ್ ಆದಂಗೆ ಆಗ್ತಾ ಇದೆ. ಅದಕ್ಕೆ ಒಂದು ಅರ್ಧ ಗಂಟೆ ಮಲ್ಕೊಂಡೆದ್ದು ಬರ್ತೀನಿ. ಸರಿ ಸರಿ ಬಿಡು, ಪರವಾಗಿಲ್ಲ. ನೀನ್ ಯಾಕೆ ಅಷ್ಟೊಂದು ಇದ್ ಮಾಡ್ಕೊಂತೀಯ? ಇದು ನಮ್ಮನೇನೆ ಇದ್ದಂಗ್ ತಾನೆ, ನಾವೇನು ಅನ್ಕೊಳಲ್ಲ. ಹೋಗು, ನೀನ್ ರೆಸ್ಟ್ ಮಾಡೋಗು. ರೀ, ನಿಮ್ಗೇನು ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ ಅಂತ. ಅಲ್ಲ, ನಾವ್ ಯಾಕೆ ಇವ್ರ ಮನೆ ವಿಚಾರಕ್ಕೆಲ್ಲ ತಲೆ ಹಾಕೊಂಡು ಅವ್ರದ್ ಹಂಗೆ ಇವ್ರದ್ ಹಿಂಗೆ ಅಂತ ಹೇಳಕ್ ಹೋಗ್ಬೇಕು? ಅದಕ್ಕೆ ನಿಮ್ಗೇನು ಬುದ್ಧಿ ಇಲ್ಲ ಅಂತ ಹೇಳೋದು. ಅಲ್ಲ ಕಣೆ, ನಾವು ಹಿಂಗೆ ಇಬ್ರು ಮಧ್ಯದಲ್ಲಿ ಜಗಳ ತಂದಿಟ್ಟು ಅಥವಾ ಇಬ್ರು ಮಧ್ಯದಲ್ಲಿ ನಡೀತಿರೋ ಘರ್ಷಣೆಗಳನ್ನ ಯೂಸ್ ಮಾಡ್ಕೊಂಡು ನಮ್ದೇಳೆ ಬೇಯಿಸ್ಕೋಬೇಕು. ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ? ನೋಡ್ದೆ ಈಗ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ. ಆ ದುಡ್ಡೆಲ್ಲ ಹೆಂಗ್ ಬಂತು ಅನ್ಕೊಂಡಿದ್ಯಾ? ಈ ಎಲ್ಲ ಇಲ್ಲಿಂದಾನೇ ತಗೊಂಡೋಗಿರೋದು. ನಮ್ ಭಾವ ಇದನ್ನೆಲ್ಲ, ಅವನು ಮಹಾನ್ ಕಿಲಾಡಿ. ಆದ್ರೂ ಬಿಡ್ಲಿಲ್ಲ ನಾನು. ಎಲ್ಲಾನು ನನಗೆ ಏನ್ ಬೇಕೋ ಅದನ್ನ ನಮ್ಮ ಅಕ್ಕ ಅಂತೀನಿ ನೋಡು, ತಂಗಿ ಯೂಸ್ ಮಾಡ್ಕೊಂಡು ಎಲ್ಲಾನು ನನ್ ಕಡೆಗೆ ಹೇಳ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಇದೆ, ಅದನ್ನು ನನ್ ಕಡೆಗೆ ಹೇಳ್ಕೋಬೇಕು ತಾನೇ. ನೋಡು, ನೀನು ಈ ವಿಚಾರದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಾನು ಏನ್ ಹೇಳ್ತೀನಿ ಅದಕ್ಕೆ ಹ್ಞೂ ಅಂದ್ರೆ ಸಾಕು. ನೀನು ಮಿಕ್ಕಿದ್ದೆಲ್ಲ ನಾನೇ ಮಾಡ್ತೀನಿ. ಏನೋಪ್ಪ, ನೀವ್ ಹೇಳೋದು ಒಂದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನೋ ಮಾಡಿ ಹೋಗ್ ನನ್ರಿ. ಸರ್, ಅಲ್ಲ ಮುಂದೆ ಅಲ್ಲಿ ರೈಟ್ ಹೋಗ್ತಲ್ಲ ರೆಡ್ ಕಾರು, ಆ ಕಾರ್ನ ನೀವು ಫಾಲೋ ಮಾಡ್ಬೇಕು ಸರ್. ಅಂದ್ರೆ ನನ್ ಯಜಮಾನ್ರು ಹೋಗ್ತಾ ಇದಾರೆ, ಅವ್ರಿಗೆ ಯಾವ್ದೋ ಒಂದು ಡಾಕ್ಯುಮೆಂಟ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಅದನ್ನ ಕೊಡ್ಬೇಕು. ಅವ್ರು ಕಾಲ್ ಮಾಡ್ತಾ ಇದೀನಿ, ಅವ್ರ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ಸರ್ ಪ್ಲೀಸ್, ಅದಿಲ್ಲ ಅಂತ ಅಂದ್ರೆ ಅವ್ರಿಗೆ ಆಫೀಸಲ್ಲಿ ತುಂಬಾ ಮರ್ಯಾದೆ ಹೋಗ್ಬಿಡುತ್ತೆ ಸರ್. ಅದಕ್ಕೆ ಅವ್ರನ್ನೇ ಫಾಲೋ ಮಾಡಿ. ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು. ಹಿಂಗಾಗೋಯ್ತಲ್ಲ, ಅದೇ ಬೇಜಾರಾಗ್ತಿರೋದು ನನಗೆ. ಇಟ್ಸ್ ಓಕೆ ಮೇಡಮ್, ನನಗೂ ಅರ್ಥ ಆಗ್ತಾ ಇದೆ. ನಾನು ಆ ಕಾರ್ನ ಫಾಲೋ ಮಾಡ್ತೀನಿ ಮೇಡಮ್. ಸರ್, ಅಲ್ಲೇ ಅಲ್ಲೇ ರೈಟ್ಗೆ ಹೋಗ್ತಾ ಇದ್ದಾರೆ ನೋಡಿ. ಹಾ ಮೇಡಮ್, ನನಗೆ ಗೊತ್ತಾಗ್ತಾ ಇದೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಬೇಕಿದ್ರೆ ಕಾಲ್ ಟ್ರೈ ಮಾಡಿ. ಅವ್ರ ಕಾಲ್ಗೆ ಏನಾದ್ರೂ ಸಿಕ್ಕಿದ್ರೆ ಅಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ನಾವು ಅಲ್ಲಿ ಡಾಕ್ಯುಮೆಂಟ್ ಕೊಡ್ಬೋದು. ಅಯ್ಯೋ, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಸರ್. ಅಯ್ಯೋ, ಅವ್ರ ಫೋನ್ ಆನ್ ಮಾಡಲ್ಲ. ಇನ್ನ ಮೀಟಿಂಗ್ ಮುಗಿಯೋವರೆಗೂ ಸ್ವಿಚ್ ಆಫ್ ಆಗೇ ಇರುತ್ತೆ. ಅವ್ರ ಕಾಲ್ ಮಾಡಿನೂ ಯೂಸ್ ಇಲ್ಲ. ನೀವು ಫಾಲೋ ಮಾಡಿ ಹೇಳ್ತೀನಿ ನಾನು. ಮೇಡಮ್, ಅವ್ರ ಕಾರ್ ಅಲ್ಲೇ ಸ್ಟಾಪ್ ಮಾಡಿದ್ರು. ನಾನು ಅಲ್ಲೇ ಹಿಂದೆ ನಿಲ್ಸ್ಲಾ? ಹಾ ಸರಿ ಸರ್, ಅಲ್ಲೇ ಹಿಂದೆ ನಿಲ್ಸಿ. ಹಲೋ. ಹಾ, ಬರ್ತಾ ಇದ್ದೀನಿ. ಕಾರ್ ಪಾರ್ಕ್ ಮಾಡೋದಿಕ್ ಹೋಗಿದ್ದೆ. ಇಲ್ಲೇ ಇದ್ದೀನಿ, ಹಾಸ್ಪಿಟಲ್ ಮುಂದೆನೇ ಇದ್ದೀನಿ. ಇನ್ನೇನೋ ಬಂದೇ ಬಿಡ್ತೀನಿ ಒಳಗಡೆ. ರೀ, ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ಬೇಗ ಬನ್ರಿ ಪ್ಲೀಸ್. ಹಾ, ಬರ್ತಾ ಇದ್ದೀನಿ. ಬಂದು ಬಿಟ್ಟೆ. 5 ನಿಮಿಷ. ನಿಮ್ ಫೋನ್ ಇಡೋ ಅಷ್ಟ್ರಲ್ಲಿ ನಾನು ಅಲ್ಲೇ ಇರ್ತೀನಿ. ಇವ್ರ ಹಿಂದೆನೆ ಹೋಗ್ಬೇಕು ನಾನೀಗ. ಅಯ್ಯೋ, ಇವ್ರು ಇಲ್ಲೋದ್ರು ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲೂ ಇಲ್ಲ. ಆ ಕಡೆ ಏನಾದ್ರು ಹೋದ್ರಾ? ಶೋಭಾ, ಏನಾಯ್ತು? ರೀ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ. ಪಾಪ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಹೈ ಫೀವರ್. ICU ನಲ್ಲಿ ಇಟ್ಟಿದ್ದಾರೆ. ಡಾಕ್ಟರ್ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ನಿಗೆ ತುಂಬಾ ಜ್ವರ ಜಾಸ್ತಿ ಆಗಿ ಅದೇನೋ ಹೇಳಿದ್ರು ರೀ, ಮೂರ್ಛೆ ತರ ಆಗ್ಬಿಟ್ಟಿತ್ತು. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಕೈ ಕಾಲ ಆಡ್ದಂಗ ಆಗೋಯ್ತು. ನೀವು ಬೇರೆ ನಮ್ ಜೊತೆನಲ್ಲಿಲ್ಲ. ನಾನು ಒಬ್ಳೆ. ನಾನು ಏನ್ ಮಾಡ್ಬೇಕು ಹೇಳ್ರಿ? ಯಾಕ್ರಿ ನನಗೆ ಈ ತರ ಹಿಂಸೆ? ಅಳ್ಬೇಡ ಶೋಭಾ, ಈಗ ನಾನು ಬಂದಿದ್ದೀನಿ ತಾನೆ. ಎಲ್ಲಿದ್ದಾನೆ ಪಾಪು? ರೀ, ICU ನಲ್ಲಿದ್ದಾನೆ. ಒಳಗಡೆ ಬರ್ಬೇಡಿ ಅಂತ ಹೇಳಿದ್ದಾರೆ ಡಾಕ್ಟರ್. ಇನ್ನೂ ಒಂದು ಅರ್ಧ ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕಂತೆ. ಅವ್ನಿಗೆ ನಿಜವಾಗ್ಲೂ ನಾನು ಈ ತರ ಆಗಿದೆ ನಾನು ಯಾವತ್ತೂ ನೋಡಿಲ್ಲ ರೀ. ನನ್ಗಂತೂ ಕೈ ಕಾಲೇ ನಿಂತೋಗಿತ್ತು ರೀ. ಸಮಾಧಾನ ಮಾಡ್ಕೊ. ಏನಾದ್ರೂ ತಿಂದ್ಯಾ? ಇಲ್ಲ ರೀ, ರಾತ್ರಿ ಸ್ವಲ್ಪ ಊಟ ಮಾಡಿದ್ದಷ್ಟೇ. ರಾತ್ರಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಮುಂದೆ ಸರಿ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು. ನನ್ ಯಾಕೆ ಈ ತರ ಆಗಿದೆಯಲ್ಲ, ಏನು ಜ್ವರ ಜಾಸ್ತಿ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬೆಳಿಗ್ಗೆ ಅನ್ಕೊಂಡೆ. ಆದ್ರೆ ಇದ್ಕಿದಂಗೆ ನೆನೆ ಕೈ ಕಾಲೆಲ್ಲ ಒದ್ರುಕೊಂಡು ಬಿದ್ದೆ ಹೋಗ್ಬಿಟ್ಟ. ಬಾಯಲ್ಲೆಲ್ಲ ನೊರೆ. ಅಯ್ಯೋ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಏನು ಆತರ ಆಗಿತ್ತಾ? ಹೌದು ರೀ, ಅದ್ ಯಾಕೆ ಆತರ ಆಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ರೀ. ಡಾಕ್ಟರ್ ನೋಡಿದ್ರೆ ಫೀವರ್ ಜಾಸ್ತಿ ಆಗಿ ಅದು ಆತರ ಆಗಿದೆ. ಏನ್ ಗಾಬರಿ ಆಗ್ಬೇಡಿ, ಸರಿ ಹೋಗುತ್ತೆ, ಮಾತ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ ರೀ. ಯಾರು ಅವಳು? ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇವ್ರು ಯಾಕೆ ಇಲ್ಲೇ ಬಂದಿದ್ದಾರೆ? ಹೋಗಿ ಕೇಳ್ಬಿಡ್ಲಾ? ಬೇಡ ಬೇಡ, ಸುಮ್ಮನೆ ದುಡ್ಕೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ ಒಂದ್ 5 ನಿಮಿಷ ಏನಾಗುತ್ತೆ ಅಂತ. ರೀ, ನಮ್ ಪಾಪಗೇನಾರು ಆದ್ರೆ ನಾನ್ ಬದುಕಿರಲ್ಲ ರೀ. ನನ್ಗ ಅವನೇ ಜೀವ. ಅವನು ಇಲ್ಲ ಅಂತಂದ್ರೆ ನನ್ಗೆ ಇರಕ್ಕಾಗಲ್ಲ ರೀ. ಇವಳೆ ನಂಗನ್ನ ತಪ್ಕೊಳ್ಳೋದು. ರೇ, ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ಯಾರಿದು? ಯಾಕೆ ಬಂದಿದ್ದೀರಾ ಇಲ್ಲಿಗೆ? ನೀವು ಆಫೀಸ್ ಕೆಲಸ ಅಂತ ತಾನೇ ಹೊರಗಡೆ ಬಂದಿದ್ದು. ಆದ್ರೆ
ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ದೀಪ್ತಿ, ಅದು ಅದು ಇವ್ರ ನನಗ್ ಗೊತ್ತಿರೋದೇನೆ. ಪಾಪ ಹುಷಾರಿರ್ಲಿಲ್ಲ, ಅದಕ್ಕೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಳ್ಳು, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ನಿನ್ನೆ ನೈಟ್ ನೀವು ಫೋನ್ ಮಾತಾಡಿದ್ ಕೇಳಿಸ್ಕೊಂಡೆ ನಾನು ನಿಮ್ಗೆ ಹಿಂದೆ ಬಂದಿದ್ದು. ನೋಡಿ, ಬಾಯಿ ಮುಚ್ಕೊಂಡು ಸರಿಯಾಗಿ ಉತ್ತರ ಕೊಡಿ. ಅವಳು ಯಾರು? ಅವಳು ಯಾಕೆ ನಿಮ್ ಜೊತೆ ನಂದಿದ್ದಾಳೆ? ಗಿರೀಶ್, ಯಾರಿದು? ಯಾಕೆ ನಿಮ್ಗೆ ಏಕವಚನದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ? ನಾನ್ ನಿನ್ ಜೊತೆ ಮಾತಾಡಕ್ ಬಂದಿಲ್ಲ, ನಾನ್ ನನ್ ಗಂಡನ ಜೊತೆ ಮಾತಾಡ್ತಾ ಇದ್ದೀನಿ. ನೀನ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ನಿಮ್ ರಾಚಾರ ಬಿಡಿಸ್ಬಿಡ್ತೀನಿ ನಿನ್ನೇನೆ. ಏನು ಗಂಡನ? ಗಿರೀಶ್, ಏನ್ ಹೇಳ್ತಿರೋದು ಇವರು? ಅವ್ರು ನೀನ್ ಕೇಳ್ತೀಯಾ? ನಾನು ಹೇಳ್ತೀನಿ ಕೇಳು. ನಾನು ಇವ್ರ ಹೆಂಡತಿ ದೀಪ್ತಿ. ಶೋಭಾ, ಶೋಭಾ, ಸುಮ್ಮನಿರು ಶೋಭಾ. ಯಾಕ್ರಿ ಸುಮ್ಮನಿರ್ಬೇಕು? ಏನ್ ನಡೀತಾ ಇದೆ ಇಲ್ಲಿ ಅಂತ? ಅಲ್ಲಿ ನೋಡಿದ್ರೆ ನನ್ ಮಗನ್ ಹುಷಾರಿಲ್ಲ, ನಾನು ಆ ಯೋಚನೆ ನಂದಿದ್ರೆ ಇಲ್ಲಿ ನೋಡಿದ್ರೆ ಇವ್ರು ಬಂದ್ರೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ. ಅದೇನ್ ವಿಚಾರ ಕರೆಕ್ಟ್ ಆಗಿ ಹೇಳಿ. ಅಲ್ಲ, ನೀವು ಬಿಸ್ನೆಸ್ ಪಾರ್ಟ್ನರ್ ಅದು ಇದು ಅನ್ಕೊಂಡು ಏನೇನೋ ಹೇಳ್ಕೊಂಡು ನೀವು ಎಷ್ಟು ಮೋಸ ಮಾಡಿದ್ದೀರಾ ನನಗೆ. ಛೇ, ನನ್ ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಇದನ್ನ. ನೋಡು, ಇದೆಲ್ಲಾನು ಆಮೇಲೂ ಮಾತಾಡ್ಬೋದು. ಈಗ ಫಸ್ಟ್ ಪಾಪು ಆರೋಗ್ಯ ಮುಖ್ಯ. ನೋಡೋಗು, ಅಲ್ಲಿ ಡಾಕ್ಟರ್ ಏನಾದ್ರು ಬಂದಿದಾರ ನೋಡು. ICU ಹತ್ರ ಇದೆ ಪಾಪು ಅಂತ ಅಂದೆಲ್ಲ. ಹೋಗು, ನೀನ್ ಅಲ್ಲೇ ನಿಂತ್ಕೋಗು, ನಾನು ಬರ್ತೀನಿ, ಹೋಗು. ಇಲ್ಲ, ನಾನು ಹೋಗಲ್ಲ. ಅದೇನ್ ವಿಷಯ ಅಂತ ನನಗೂ ಗೊತ್ತಾಗ್ಬೇಕು. ನಾನು ಇಲ್ಲೇ ಇರ್ತೀನಿ. ನೋಡು, ನಾನು ಹೇಳ್ತಾ ಇದೀನಲ್ಲ, ಎಲ್ಲಾನು ನಾನು ಹೇಳ್ತೀನಿ. ಈಗ ಹೇಳಕ್ಕೆ ಕೇಳಕ್ಕೆ ಟೈಮ್ ಅಲ್ಲ. ಸರಿ, ನೀನು ಹೋಗಿರು, ನಾನು ಬರ್ತೀನಿ. ನಾನಿಲ್ಲಿ ಬಂದಿದ್ರೆ ನಿಮ್ಗೆ ಕೇರ್ ಇಲ್ಲ ಅಲ್ವಾ? ಏನ್ ಅನ್ಕೊಂಡಿದ್ದೀರಾ ನೀವು ನನ್ನನ್ನ? ದೀಪ್ತಿ, ಪ್ಲೀಸ್ ಅರ್ಥ ಮಾಡ್ಕೋ. ಪರಿಸ್ಥಿತಿ ಇಲ್ಲಿ ಚೆನ್ನಾಗಿಲ್ಲ. ಇಲ್ಲಿ ಇದನ್ನೆಲ್ಲ ಮಾತಾಡೋದ್ ಬೇಡ. ನಾನ್ ಮನೆಗ್ ಬರ್ತೀನಿ, ಹೋಗು. ಮನೆ ಮೇಲೆಲ್ಲ ಮಾತಾಡ್ತೀನಿ, ನೀನ್ ಈಗ ಮನೆಗೆ ಹೋಗು. ಇಲ್ಲ ರೀ, ಅದೇನ್ ವಿಷಯ ಅಂತ ಇಲ್ಲ ಈಗಲೇ ಗೊತ್ತಾಗ್ಬೇಕು ನನ್ಗೆ. ನಾನು ಇಲ್ಲಿಂದ ಮನೆಗೆ ಹೋಗಕ್ಕಲ್ಲ ಬಂದಿರೋದು, ಅದೇನ್ ವಿಷಯ ಅಂತ ತಿಳ್ಕೊಂಡು ಹೋಗೋದಕ್ಕೆ ಬಂದಿರೋದು. ನೋಡಿ, ಈ ಕಳ್ಳಕಂತ್ರಿ ಗುಳ್ಳನರಿ ತರ ಆಡೋದು ನನ್ಗೆ ಇಷ್ಟ ಆಗಲ್ಲ. ಅದೇನಿದೆ ಡೈರೆಕ್ಟ್ ಆಗಿ ಹೇಳ್ಬೇಕು. ತಲೆ ಹೊಡಿತಾ ಇದೀನಿ ಅಂತಂದ್ರೆ ತಲೆ ಹೊಡಿತಾ ಇದೀನಿ ಅಂತ ಹೇಳ್ಬಿಟ್ಟು ಹೊಡಿಬೇಕು. ಅಯ್ಯೋ ದೇವ್ರೇ, ನನ್ ಏನಪ್ಪ ಮಾಡ್ಲಿ ಇವಾಗ? ಹೌದು ಗಿರೀಶ್, ಅವ್ರೊಬ್ರಿಗೆ ಅಲ್ಲ, ನನ್ಗೂ ಏನ್ ವಿಷಯ ಅಂತ ಗೊತ್ತಾಗ್ಬೇಕು. ಯಾರು ಇವರು, ಏನು ಬಂದಿದ್ದಾರೆ? ಅಮ್ಮ ತಾಯಿ, ಅಷ್ಟೊತ್ತಿಂದ ಹೇಳ್ತಿರೋದು ನಿಮ್ಗೆ ಕಿವಿ ಒಳಗೆ ಹೋಯ್ತಾ ಇಲ್ವಾ? ನಾನು ಇವ್ರ ಹೆಂಡತಿ ಅಂತ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ? ಮೊದ್ಲು ನೀನ್ ಯಾರು ಅಂತ ಹೇಳು. ಏನು, ನೀನ್ ಇವ್ರ ಹೆಂಡತಿನ? ನಾನು ಇವ್ರ ಹೆಂಡತಿ. ಗಿರೀಶ್, ಏನ್ ನಡೀತಾ ಇದೆ ಇಲ್ಲಿ? ಏನ್ ವಿಚಾರ ಅಂತ ಹೇಳು. ಇಲ್ಲಿ ನೋಡು, ನನ್ಗದೆಲ್ಲ ಬೇಡ. ನನ್ಗೆ ತಲೆ ಕೆಟ್ಟಂಗ್ ಆಗ್ತಾ ಇದೆ. ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಇವಳು ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ? ನಿನ್ಗೂ ಈ ಮಗುಗೂ ಏನ್ ಸಂಬಂಧ ಅಂತ ಹೇಳು. ಹಾಗಾದ್ರೆ ನೀನ್ ನಾನು ಮೋಸ ಮಾಡ್ತಾ ಇದೀಯಾ? ಇಷ್ಟು ವರ್ಷದಿಂದ ಹಾಗಾದ್ರೆ ನೀನ್ ಹೇಳಿದ್ದೆಲ್ಲ ಸುಳ್ಳ? ನಾನು ನಿನ್ ನಂಬಿ ತಪ್ಪು ಮಾಡದ್ನ ಅಂತ? ನೀನ್ ಇಂಥವನು ಅಂತ ನನಗೆ ಗೊತ್ತಿರ್ಲಿಲ್ಲ. ದೀಪ್ತಿ, ನಾನು ನಿನಗ್ ಮೋಸ ಮಾಡದ? ಇಲ್ಲಪ್ಪ, ನಾನ್ ನಿನ್ಗೆ ಏನೋ ಮೋಸ ಮಾಡಿಲ್ಲ. ಹಂಗ್ ಮೋಸ ಮಾಡೋದಾಗಿದ್ರೆ ನಾನು ಯಾವತ್ತೂ ಮೋಸ ಮಾಡಿರ್ತಿದ್ದೆ. ಇಷ್ಟು ವರ್ಷ ಬೇಕಾಗಿತ್ತ ಮೋಸ ಮಾಡಕ್ಕೆ? ನೋಡು, ಆತರ ಏನೂ ಇಲ್ಲ. ನೀನೇ ಸುಮ್ನೆ ಏನೇನೋ ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯ ಇಲ್ಲಿ. ನೋಡು, ನಾನ್ ಮನೆಗ್ ಬಂದು ಎಲ್ಲ ಡೀಟೇಲ್ ಆಗಿ ನಿನ್ನ ಹತ್ರ ಮಾತಾಡ್ತೀನಿ. ಇವಾಗ ಇಲ್ಲಿ ಮಾತಾಡೋದ್ ಬೇಡ. ಇದು ಹಾಸ್ಪಿಟಲ್. ನೋಡ್ದವ್ರು ಏನನ್ನಲ್ಲ ಹೇಳು. ನೋಡು, ನಡಿ, ಫಸ್ಟ್ ನೀನ್ ಮನೆಗ್ ಹೋಗು. ನೀನ್ ಯಾಕೆ ನನ್ನ ಫಾಲೋ ಮಾಡ್ಕೊಂಬ ಅಂತ ಹೇಳಿದ್ದು? ಏನ್ ನನ್ನ ಪತ್ತೆದಾರಿಕೆ ಮಾಡ್ತಾ ಇದೀಯಾ? ನನ್ ಹಿಂದೆ ಜನನ ಬಿಟ್ಟಿದೆಯಾ, ಇಲ್ಲ ನೀನ್ ಒಬ್ಳೆ ಬಂದಿದೀಯಾ? ಇಲ್ಲ ನಿನ್ಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡೋರಿದಾರ? ಗಂಡನ್ ಮೇಲೆನೆ ಈ ತರ ಅನುಮಾನ ಪಟ್ಟು ಹಿಂಬಾಲಿಸ್ಕೊಂಡ್ ಬಂದಿದೀಯಲ್ಲ ನೀನು. ನಿನ್ಗೆ ಏನ್ ಹೇಳ್ಬೇಕು ಹೇಳು? ಗಂಡ ಅದನ್ನು ನಿಯತ್ತಾಗಿ ಎಲ್ಲರೂ ವಿಚಾರ ಹೇಳಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀವು ನನ್ನ ಹತ್ರ ಕದ್ದು ಮುಚ್ಚಿ ವ್ಯವಹಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ್ಲೇ ನಿಮ್ ಮೇಲೆ ಅನುಮಾನ ಬಂತು ನನಗೆ. ಆದ್ರೂ ಬೇಡ, ನನ್ ಗಂಡನ ಮೇಲೆ ಅನುಮಾನ ಪಡೋದ್ ಬೇಡ ಅಂತ ನಾನು ಅನ್ಕೊಂಡಿದ್ದಷ್ಟು ಅಲ್ಲ. ನೀವು ಹಂಗೇನಾದ್ರೂ ಇವರು ಗೊತ್ತಿರೋರು, ಇವ್ರ ಪಾಪ ಹುಷಾರಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಹೇಳ್ತಾ ಇದ್ರಿ. ನೋಡು, ಈ ತರ ಪಾಪ ಹುಷಾರಿಲ್ಲ, ಹೋಗ್ತಾ ಇದೀನಿ ಅಂತ ಧೈರ್ಯವಾಗಿ ಹೇಳ್ಬಿಟ್ಟು ಬರ್ತಿದ್ದೆ. ಈ ತರ ಆಫೀಸ್ ಕೆಲಸ ಇದೆ ಅಂತ ಕಳ್ಳನ್ ತರ ಬರೋ ಅವಶ್ಯಕತೆ ಏನಿತ್ತು ಹೇಳಿ? ಗಿರೀಶ್, ಅವ್ರು ಹೇಳ್ತಿರೋದು ಏನದು? ಅವ್ರು ನಿನ್ ಹೆಂಡ್ತಿನ? ಹಾಗಾದ್ರೆ ನಾನೇನು? ನೀನ್ ನನಗೂ ಮೋಸ ಮಾಡಿದ್ಯಾ? ಅಯ್ಯೋ ದೇವ್ರೇ, ಇವ್ರಿಬ್ರು ಮಧ್ಯದಲ್ಲಿ ಸೇರ್ಕೊಂಡು ನನಗಂತೂ ಸಾಕಾಗಿ ಹೋಗಿದೆ. ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಕೊಳ್ಸ್ಬೇಕಲ್ಲ. ಹೆಂಗಪ್ಪ ಮಾಡೋದು? ಛೇ, ನಾನು ನಿನ್ನ ಈ ತರ ಅಂತ ಅಂದ್ಕೊಂಡಿರ್ಲಿಲ್ಲ. ನೀನೊಬ್ಬ ಮೋಸ್ಕರ. ನನ್ ಮಗು, ಅಯ್ಯೋ ದೇವ್ರೆ, ನನ್ ಮಗನ್ ಕಾಪಾಡಪ್ಪ. ನನಗೆ ಇನ್ಯಾರು ಬೇಡ. ನನ್ ಮಗು ಅಪ್ಪ ಇದ್ರೆ ಸಾಕು, ನನ್ಗಿನ್ನೇನು ಬೇಡ. ಶೋಭಾ, ಸರಿ, ಅವಳ ಜೊತೆ ಆಮೇಲೆ ಮಾತಾಡ್ತೀನಿ. ದೀಪ್ತಿ, ನಿನ್ಗೆ ಎಷ್ಟು ಹೇಳಿದ್ರು ಯಾಕಮ್ಮ ಹಿಂಗ್ ಆಡ್ತಾ ಇದೀಯ ನೀನು? ಅಲ್ಲ, ಇವತ್ತು ಏನಾಗಿದೆ ನಿನ್ಗೆ? ನೋಡಿ, ಅವಳು ನಿಮ್ ಹೆಂಡತಿ ಅನ್ನೋದಾದ್ರೆ ನೀವು ನನ್ಗೆ ಯಾಕೆ ಮೋಸ ಮಾಡಿದ್ರಿ? ನಾನು ಏನ್ ಕಮ್ಮಿ ಮಾಡಿದ್ದೆ ನಿಮ್ಗೆ? ನೋಡಿ, ನನಗೆ ಇವಾಗ್ಲೇ ಉತ್ತರ ಗೊತ್ತಾಗ್ಬೇಕು. ಅವಳು ಯಾರು? ನಿಮ್ ಬಾಯಿಂದ ಅವಳಿಗೆ ಯಾರು ಅನ್ನೋ ಸತ್ಯನ ನನ್ಗೆ ಹೇಳ್ಬೇಕೀಗ. ನೋಡು ದೀಪ್ತಿ, ಈಗ ಸತ್ಯ ಅಸತ್ಯ ಅಂತ ಎಲ್ಲ ಹುಡ್ಕೊಂಡು ಕೆದ್ಕೊಂಡು ಕುತ್ಕೊಳ್ಳೋ ಅಂತ ಟೈಮ್ ಅಲ್ಲ. ನಾನ್ ಬಂದು ಎಲ್ಲಾನು ಮನೆಯಲ್ಲಿ ಹೇಳ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೊ. ಫಸ್ಟ್ ಮನೆಗೆ ಹೋಗು ನೀನು.
ಇದಕ್ಕೆ ಯಾಕೆ ಬಂದೆ? ಅಲ್ಲ ನಿಮ್ ಮನೇಲಿ ಇರ್ಬೇಕು ತಾನೆ, ಅದನ್ ಬಿಟ್ಟು ನನ್ ಹಿಂದೆ ಯಾಕೆ ಬಂದಿದೀಯಾ? ಛೇ, ನೀನ್ ಈ ತರ ಮಾಡ್ತೀಯ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಛೇ ಥು ಅನ್ನೋ ತರ ಆಗೋಗಿದ್ಯಾ? ಹ? ನೋಡಿ, ನೀವು ಅಡ್ಡಾರಿ ಹಿಡ್ದಿರೋದಕ್ಕೆ ನಾನು ನಿಮ್ ಹಿಂದೆ ಬಂದಿರೋದು. ನೀವು ಕರೆಕ್ಟ್ ಆಗಿದ್ರೆ ನಾನು ನಿಮ್ ಹಿಂದೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ನೋಡು ದೀಪ್ತಿ, ನನಗೂ ಹೇಳಿ ಸಾಕಾಗೋಯ್ತು. ನನ್ಗಿನ್ನ ತಾಳ್ಮೆ ಇಲ್ಲ. ಯಾರೇ ಒಬ್ಬ ವ್ಯಕ್ತಿಗಾದ್ರೂ ಒಂದ್ ತಾಳ್ಮೆಗೆ ಲಿಮಿಟ್ ಅಂತ ಇರುತ್ತೆ. ನೋಡು, ನನ್ಗಾಗಲ್ಲ. ಸರಿ, ನೀನು ಹೋದ್ರೆ ಹೋಗು, ಇಲ್ಲೇ ಇದ್ರೆ ಇಲ್ಲೇ ಇರು. ಆದ್ರೆ ಗಲಾಟೆ ಮಾತ್ರ ಮಾಡ್ಬೇಡ ಇಲ್ಲಿ. ಅಲ್ಲಿ ಮಗು ಹುಷಾರಿಲ್ಲ. ಹೌದು, ಅವನು ನನ್ ಮಗನೇ, ಹುಷಾರ್ ತಪ್ಪ ಮಲ್ಗಿರೋನು ನನ್ ಮಗ. ಆಯ್ತಾ? ಅರ್ಥ ಆಯ್ತಾ ನಿನ್ಗೆ? ಈಗ ಹೋದ್ಲಲ್ಲ, ಅವಳು ನನ್ ಹೆಂಡತಿ. ನಾನ್ ತುಂಬಾ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿರೋ ಹೆಂಡತಿ. ಇಷ್ಟು ಧೈರ್ಯ ಇದ್ರೆ ನೀವು ನನ್ನ ಹತ್ರನೇ ಅವ್ಳು ನನ್ ಹೆಂಡತಿ ಅಂತ ಹೇಳ್ತೀರಾ? ಹ? ಅಲ್ಲ ರೀ, ನಾನ್ ಏನ್ರಿ ಹಾಗಾದ್ರೆ? ನಾನ್ ನಿಮ್ಗೆ ಏನ್ ಕಮ್ಮಿ ಮಾಡಿದ್ದೆ ಅಂತ ನೀವು ಈ ತರ ಕೆಲಸ ಮಾಡಿದ್ರಿ? ನೋಡು, ಅದೆಲ್ಲ ಮಾತಾಡಕ್ ಆಗಲ್ಲ. ಈಗ ಮನೆಗ್ ಹೋಗಿರು, ಬಂದ್ ಸಾಯಂಕಾಲ ಮಾತಾಡ್ತೀನಿ ನಿನ್ ಜೊತೆನಲ್ಲಿ. ಛೇ, ನಿಮ್ಮಂತರ ಜೊತೆ ಬಾಳಕ್ ನನಗೂ ಇಷ್ಟ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ.